ಶಾಶ್ವತವಾಗಿ ಗಣಿಗಾರಿಕೆ ನಡೆಯಬಾರದು. ಇದು ನಮ್ಮ ಎರಡನೇ ಬೇಡಿಕೆ. 1966 ಆಕ್ಟ್ ನಾವು ಕಾನೂನು ಇಟ್ಟುಕೊಂಡೇ ನಾವು ಕೇಳ್ತಾ ಇರೋದು. ಕಾನೂನು ಪ್ರಕಾರ ಗೋಮಾಳಗಳಿಗೆ ಮೀಸಲಿಡಬೇಕು ಅಂತ ಹೇಳಿದೆ. ಅದನ್ನು ಕೇಳ್ತಾ ಇರೋದು ಎಕ್ಸ್ಟ್ರಾ ಕೇಳ್ತಾರೆ. ಆದರೆ ನಾವು ನಮಗೆ ಇನ್ನೂ ನಮಗೆ 560 ಎಕರೆ ಆ ಭಾಗಕ್ಕೆ 900 ಎಕರೆ ಸಾಲಿಗಿದೆ. 240 ಎಕರೆ ಗೋಮಾಳ ಇದ್ದರೆ ನಮಗೆ ಬೇಕಾಗಿರೋದು ಆ ಭಾಗದಲ್ಲಿ 970 ಎಕರೆ ಗೋಮಾಳ ಬೇಕು. ನಮಗೆ 970 ಎಕರೆ ಗೋಮಾಳ ಇಲ್ಲ. ಆರು ಕಾನೂನು ಹೇಳಿರುತ್ತಿದ್ದೆ ಗೋಮಾಳ ಇಲ್ಲ ಅಂದರೆ ಸರ್ಕಾರಿ ಲ್ಯಾಂಡ್ ಯಾವುದಿದೆ ಅದನ್ನು ಮೀಸಲಿಡಬೇಕು ಅಂತ ಕಾನೂನು ಹೇಳುತ್ತೆ. ನಾವು ಕೇಳ್ತಾ ಇರೋದು ಈ ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ಮಾನ ಮರ್ಯಾದೆ ಇದೆಯಾ, ಇಲ್ಲ ಕಾನೂನು ಪಾಲಿಸ್ತಾ ಇದ್ದಾರೆ, ಇಲ್ಲ ಪಾಲಿಸ್ತಾ ಇರುವಂತ ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ನೀವು ಕಾನೂನು ಪಾಲಿಸ್ತಾ ಇತ್ತು ಅಂದ್ರೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಆದೇಶದಂತೆ ನೀವು ಪಾಲಿಸಿ ಅಂತ ನಾವು ಕೇಳ್ತಾ ಇದ್ದೀವಿ. ಇದು ಪಾಲಿಸ್ತಾ ಇಲ್ಲ. ಇದು ನಮಗೆ ತುಂಬಾ ರೈತರಿಗೆ ಮೋಸ ಆಗಿರೋದ್ರಿಂದ 21ನೇ ತಾರೀಕು CMಗೆ ನಾವು ಚಳವಳಿ ಮುಖಾಂತರ ಜಿಲ್ಲಾಡಳಿತ ಮತ್ತು ಈ ಉಸ್ತುವಾರಿ ಮತ್ತು MLAಗಳು ಏನು ಕಾರ್ಯವೈಖರಿ ಇದೆ, ರೈತ ವಿರೋಧಿ ಧೋರಣೆ ಇದೆ, ಅದರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ. ಈಗ ಕೆಲ್ಲಂಬಳ್ಳಿ ಮತ್ತು ಬದಗುಪ್ಪೆ ಏನಿದೆ ಕೈಗಾರಿಕಾ ಪ್ರದೇಶ, ನಾವು 4-5 ವರ್ಷದಿಂದ ನಾವು ಸತತವಾಗಿ ಹೋರಾಟಗಳು ಮತ್ತು ಅಲ್ಲಿ ನಡೆಯುತ್ತಿರುವ ಅನ್ಯಾಯವನ್ನು ಜಿಲ್ಲಾಡಳಿತ ಮತ್ತು ಉಸ್ತುವಾರಿ ಮತ್ತು ಸರ್ಕಾರಗಳನ್ನು ಕೊಟ್ಟಿದ್ದೀವಿ. ಆದರೆ ಯಾವುದೇ ರೀತಿಯಾದ ಕ್ರಮ ತಗೊಂಡಿಲ್ಲ. ಇನ್ನೂ RTCಗಳು ಬದಲಾವಣೆಗಳಿಲ್ಲ, ರೈತರಿಗೆ ಪರಿಹಾರ ಬಂದಿಲ್ಲ. ಆಮೇಲೆ ಅಲ್ಲಿ ಕೆಲಸ ಕೊಡೋದು ಏನು ಆ ಭೂಮಿ ಕಳ್ಕೊಂಡಂತ ರೈತರಿಗೆ ಒಂದು ಉದ್ಯೋಗ ಕೊಟ್ಟಿಲ್ಲ. 100% ರಸ್ತೆ ನಿರ್ಮಿಸಿ ಸಾರ್ವಜನಿಕ ಸುತ್ತಮುತ್ತ 30 ಗ್ರಾಮಗಳಿಗೆ ಅನುಕೂಲ ಮಾಡೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳಿ ಮಾತಾಡಿದ್ರು. ಅದರಂತೆ ಆಗಬೇಕು. ಅದೇನಾದ್ರು ಮಾಡಲಿಲ್ಲ ಅಂತಂದ್ರೆ ನಾವು ಪ್ರತಿಭಟನೆಯ ದಾರಿ ಹಿಡಿತೀವಿ. ಎರಡನೇದು ಎಗೋಟಾರ ಮುತ್ತಿಗೆ ಪಣ್ಯದುಂಡಿ ಏನು ಅಕ್ರಮ ಗಣಿಗಾರಿಕೆಗಳು. ನಾವು ಕೇಳ್ತಾ ಇರೋದು ಸರ್ಕಾರಿ ಗೋಮಾಳಗಳಲ್ಲಿ ನೀವು ಲೀಜು ಕೊಟ್ಟಿದ್ರಲ್ಲ ಅದನ್ನು ಕ್ಯಾನ್ಸಲ್ ಮಾಡಿ ಅಂತ ಗೊತ್ತಿರೋದು. ಇಂದಿನ ಜಿಲ್ಲಾಧಿಕಾರಿಗಳು ಟಾಸ್ಕ್ ಫೋರ್ಸ್ ಸಮಿತಿ ಮತ್ತು DLS ವರದಿ ಮೇಲೆ ನಾವು ಉಚ್ಚ ನ್ಯಾಯಾಲಯಕ್ಕೆ ಹೋದಾಗ ಅದರ ಆಧಾರದ ಮೇಲೆ ನೀವು ಕ್ರಮ ತಗೊಳ್ಳಿ ಅಂತ ಹೇಳಿ ಉಚ್ಚ ನ್ಯಾಯಾಲಯ ಸ್ಪಷ್ಟವಾಗಿ ಆದೇಶವನ್ನು ಕಳಿಸಿದೆ. ಆದರೆ ಜಿಲ್ಲಾಧಿಕಾರಿಗಳು ಯಾವುದೇ ರೀತಿಯಾದ ಕ್ರಮ ತಗೊಳ್ಳಿಲ್ಲ.